ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯವಸ್ಥೆಗೂ ವರ್ಷದ ಆರ್ಥಿಕ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ನಮ್ಮ ಮನೇಲಿ ಯುಗಾದಿ ಹಬ್ಬದ ಪೂಜೆಯನ್ನು ಮಾಡ್ತಾ ಇದ್ದೇವೆ, ವೀಕ್ಷಿಸಿ. ಗುಡಿ ಪೂಜೆ ಮೊದಲಿಗೆ ಗಣಪತಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಬೇಕು. ಸ್ವಸ್ತಿ ಶ್ರೀ ಗಣೇಶಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲಿಗೆ ದೀಪ ಹಚ್ಚುವ ಮುನ್ನ ಗಣಪತಿಯ ಪ್ರಾರ್ಥನೆ ಮಾಡಿಕೊಂಡು ಓಂ ಶ್ರೀ ಮಹಾಗಣಪತಿ ಎಂದು 11 ಬಾರಿ ಜಪಿಸಿ ನಂತರ ಸಂಧ್ಯಾ ದೀಪದ ಮಂತ್ರವನ್ನು ಪ್ರಾರ್ಥನೆ ಮಾಡಬೇಕು. 3 ಸಲ ಹೇಳಬೇಕು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದ ಮಮ ಶತ್ರು ಬುದ್ಧಿ ವಿನಾಶ ದೀಪಂ ಜ್ಯೋತಿ ನಮಸ್ತುತೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದ ಮಮ ಶತ್ರು ಬುದ್ಧಿ ವಿನಾಶ ದೀಪಂ ಜ್ಯೋತಿ ನಮಸ್ತುತೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದ ಮಮ ಶತ್ರು ಬುದ್ಧಿ ವಿನಾಶ ದೀಪಂ ಜ್ಯೋತಿ ನಮಸ್ತುತೆ ಎಂದು 3 ಸಲ ಈ ಮಂತ್ರವನ್ನು ಜಪಿಸಿ ನಂತರ ದೀಪವನ್ನು ಹಚ್ಚಬೇಕು. ದೀಪ ಹಚ್ಚಿದ ನಂತರ ದೀಪಂ ಜ್ಯೋತಿ ಪ್ರಬ್ರಹ್ಮ ದೀಪಂ ದೀಪ ಜ್ಯೋತಿ ಜನಾರ್ದನ್ ದೀಪೋ ಮೆಹರತೆ ಪಾಪನಿ ಸರ್ವ ಸಂಧ್ಯಾ ದೀಪ ನಮಸ್ತುತೆ. ದೀಪಂ ಜ್ಯೋತಿ ಪ್ರಬ್ರಹ್ಮ ದೀಪಂ ದೀಪ ಜ್ಯೋತಿ ಜನಾರ್ದನಂ ದೀಪೋ ಮೆಹರತಿ ಪಾಪನಿ ಸರ್ವ ಸಂಧ್ಯಾ ದೀಪ ನಮಸ್ತುತೆ. ದೀಪಂ ಜ್ಯೋತಿ ಪ್ರಬ್ರಹ್ಮ ದೀಪಂ ದೀಪ ಜ್ಯೋತಿ ಜನಾರ್ದನಂ ದೀಪೋ ಮೆಹರತಿ ಪಾಪನಿ ಸರ್ವ ಸಂಧ್ಯಾ ದೀಪ ನಮಸ್ತುತೆ ಎಂದು ಪ್ರಾರ್ಥನೆಯನ್ನು ಮಾಡಬೇಕು. ಈಗ ಧೂಪ ಆರತಿ ಇವರೇ ಪುರೋಹಿತರು ಗಣೇಶ ಅಂತ ಪೂಜೆ ಮಾಡ್ತಾವ್ರೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾಗಂ ತ್ರಿಜನ್ಮ ಪಾಪಸಂಹಾರಂ ಏತಬಿಲ್ವಂ ಶಿವಾರ್ಪಣಂ. ಈಗ ಸಾಂಬ್ರಾಣಿ ಹಾಕ್ತಿದ್ದೀವಿ. ಈಗ ಸಾಂಬ್ರಾಣಿಯಿಂದ ಆರತಿ ಧೂಪ ಆರತಿ. ಈಗ ತೆಂಗಿನಕಾಯಿ ಹೊಡ್ಕೋಬೇಕು. ಮತ್ತೊಮ್ಮೆ ಧೂಪ ಆರತಿ. ಈಗ ನೈವೇದ್ಯ ಸಮರ್ಪಣೆ. ಈಗ ಆರತಿ. ಏಕದಂತ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ತ್ರಿಗುಣಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾಗಂ ತ್ರಿಜನ್ಮ ಪಾಪಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಕ ಸಾಧಿಕೆ ಶರಣ್ಯತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀಪೀಠೆ ಸುರಪೂಜಿತೆ ಚಕ್ರಗದಾತೆ ಮಹಾಲಕ್ಷ್ಮೀ ನಮೋಸ್ತುತೆ. ಕರ್ತನಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ನಮ್ಮನೆ ದೇವ್ರ ಮನೆ ಮಾವು ಹಾಗೂ ಬೇವಿನ ಸೊಪ್ಪಿಂದ ಶೃಂಗಾರ ಮಾಡಿದೆ. ಶ್ರೀಪೀಠೆ ಸುರಪೂಜಿತೆ ಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ತಜ್ಞೆ ವಿತ್ಯ ಪತ್ನೀತ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮೃತ್ಯುಂಜಯಾಯ ನಿತ್ಯಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಮಹಾದೇವಾತಯೇ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇ ಬಂಧನ ಮೃತ್ಯೋನ್ಮೋಕ್ಷೀಯಾಮೃತಾತ್. ಸೊ ಈ ದಿನ ಯುಗಾದಿ ಹಬ್ಬದ ದಿನ ಮಲ್ಲಿಗೆ ಹೂವು ದೇವರಿಗೆ ಸಮರ್ಪಿಸಿದಷ್ಟು ತುಂಬಾ ಒಳ್ಳೆಯದು. ಈಗ ಮಲ್ಲಿಗೆ ಪರಿಮಳ ಕೂಡ ಹೆಚ್ಚುತ್ತಿದೆ. ಸೊ ದೇವರಿಗೆ ತುಂಬ ಪ್ರಿಯವಾದ ಹೂವು ಮಲ್ಲಿಗೆ ಹೂವು ಕೂಡ. ಅದನ್ನು ಎಷ್ಟು ನಾವು ದೇವರಿಗೆ ಸಮರ್ಪಿಸುತ್ತೇವೋ ಅಷ್ಟು ತುಂಬಾ ಒಳ್ಳೆಯದು. ಆರತಿ ಆದಮೇಲೆ ದೇವರಿಗೆ ಬೇವು ಬೆಲ್ಲ ಸಮರ್ಪಣೆ. ಸೊ ದೇವ್ರಿಗೆ ತೋರಿಸಿ ಒಂದು ಬಟ್ಲಿಗೆ ಹಾಕ್ಕೊಂಡು ಅದನ್ನು ಹಸುಗೆ ನೀಡಬೇಕು. 3 ಬಾರಿ ಬೇವು ಬೆಲ್ಲನ ಒಂದು ಬಟ್ಲಿಗೆ ಹಾಕೋತಾ ಇದ್ದೀವಿ. ಆಮೇಲೆ ಸಿಹಿ ಪೊಂಗಲ್ಲು ಅದು ಸಹ ದೇವರಿಗೆ ಸಮರ್ಪಣೆ ಮಾಡಿ ಒಂದು ಬಟ್ಲಿಗೆ ಹಾಕೋಬೇಕು.
ಆಮೇಲೆ ಎಳ್ನೀರು, ಗಂಗೆ 3 ಬಾರಿ ತೋರಿಸಿ ಹಾಕ್ಕೋಬೇಕು. ಮತ್ತೊಮ್ಮೆ ಆರತಿ. ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅದು ಬೀಳ್ತಾನೆ. ಈಗ ಪ್ರಾರ್ಥನೆ ಮಾಡ್ಕೋಬೇಕು. ನಾನು ಗೌರಿ ಕೂಡ ಪೂಜೆ ಮಾಡಿದ್ವಿ. ಪೂಜೆ ಆದಮೇಲೆ ಹೂವು ಅಕ್ಷತೆ ತಗೊಂಡು ಪ್ರಾರ್ಥನೆ ಮಾಡ್ಕೊಂಡು ದೇವರಿಗೆ ಸಮರ್ಪಿಸಿದೆವು. ಆಮೇಲೆ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾ ಇದ್ದೀವಿ. ಮೊದಲಿಗೆ ನಾನು ನಮಸ್ಕಾರ ಮಾಡಿದೆ. ಸೊ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಕೂಡ ಮಾಡಿಕೊಂಡೆ. ಆಮೇಲೆ ಗೌರಿ ಕೂಡ ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ದು ಹಾಗೂ ಪ್ರಾರ್ಥನೆ ಕೂಡ. ನೀವೆಲ್ಲ ಈ ಸಲ ಯಾವ ರೀತಿ ನಿಮ್ಮ ಮನೆಗಳಲ್ಲಿ ಯುಗಾದಿ ಹಬ್ಬ ಆಚರಣೆ ಮಾಡಿಕೊಂಡ್ರೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮನೆಯ ಈ ವರ್ಷದ ಪರಾಭವ ಸಂವತ್ಸರದ ಯುಗಾದಿ ಹಬ್ಬದ ಸಂಭ್ರಮಾಚರಣೆ ಹೀಗಿತ್ತು ನೋಡಿ. ಗುಡಿ ಪೂಜೆ ಅಂತಾರೆ ಅಥವಾ ಗುಡಿ ಪಾಡ್ವ ಅಂತ ಕೂಡ ಕರೀತಾರೆ. ಸೊ ಪ್ರತಿ ವರ್ಷವೂ ಇದೇ ರೀತಿ ನಮ್ಮ ಮನೇಲಿ ಯುಗಾದಿ ಹಬ್ಬನ ಆಚರಿಸೋದು. ಬೇವು ಬೆಲ್ಲ ಎಲ್ಲರಿಗೂ ಸಮನಾಗಿರಲಿ. ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂಸ್ಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೊಸ ಹರ್ಷವನ್ನು ತರಲಿ ಎಂದು ಪ್ರಾರ್ಥಿಸುತ್ತೇವೆ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ. ನಾನು ಗೌರಿ ಇಬ್ಬರು ನಮಸ್ಕಾರ ಮಾಡಿಕೊಂಡು ಸೊ ಮಾಡಿ ಮೇಲೆ ಟೆರೆಸ್ ಮೇಲೆ ಬಂದೆ. ಮುತ್ತಿ ಹಾಗೂ ಫೋಟೋ ವಿಡಿಯೋ ಕೂಡ ತೆಗೆಸ್ಕೊಂಡ್ರು. ಆಮೇಲೆ ಗಣೇಶ ಕೂಡ ಫೋಟೋ ವಿಡಿಯೋ ತೆಗೆಸ್ಕೊಂಡ. ಪೂಜೆ ಇವನೇ ಮಾಡಿದ್ದು ಗಣೇಶ. ಇವನಾದ್ಮೇಲೆ ಮಾರ್ಕಂಡ ರಾಮಕೃಷ್ಣ ಇಬ್ಬರು ಕೂಡ ಫೋಟೋ ವಿಡಿಯೋ ತೆಗೆಸ್ಕೊಂಡ್ರು. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು.